ಎಲ್ರಿಗೂ ನಮಸ್ಕಾರ. ಜನವರಿ 3ನೇ ತಾರೀಕು ನಮ್ಮ ಕೋಲಾರ ಜಿಲ್ಲೆ ಬಂದಿದೆ. ಈ ಒಂದು ಬಂದ್ನ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರು, ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳವರು ಎಲ್ಲರೂ ಸೇರಿ ಈ ಬಂದ್ ಮಾಡ್ತಾ ಇದ್ದಾರೆ. ಕಾರಣ ಏನಂದರೆ, ಅಮಿತ್ ಶಾ ಮಾತಾಡಿರೋಂಥ ಅವಹೇಳನಕಾರಿ ಪದಗಳು, ಅವಹೇಳನಕಾರಿ ಮಾತುಗಳನ್ನ ಖಂಡಿಸಿ ಈ ಒಂದು ಬಂದ್ ಮಾಡ್ತಾ ಇದ್ದಾರೆ. ಅವಹೇಳನಕಾರಿ ಮಾತುಗಳನ್ನ ಖಂಡಿಸಿ ಈ ಒಂದು ಬಂದ್ನ ಕೋಲಾರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಮೊನ್ನೆ ಗುಲ್ಬರ್ಗ ನಗರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಂದ್ ಮಾಡ್ತಾರೆ. 50,000 ಜನ ಬಂದಲ್ಲಿ ಭಾಗವಹಿಸ್ತಾರೆ. 50,000 ಜನ ಬಂದಲ್ಲಿ ಭಾಗವಹಿಸಿ ಏನು ಮಾಡ್ತಾರೆ, ತುಂಬ ದೊಡ್ಡ ಮಟ್ಟದ ಯಶಸ್ವಿಯನ್ನು ಮಾಡ್ತಾರೆ. ಆದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿರೋಂಥ ಸಮಸ್ಯೆ ಏನಂದರೆ, ಈ ಬಂದು ಒಂದು ಹೋರಾಟ ಅಂಬೇಡ್ಕರ್ ಅವ್ರ ವಿಚಾರ ಅಂದರೆ, ಎಲ್ಲಿ ನಮ್ಮನ್ನು ಕೂಡ ಎಲ್ಲೋ ಒಂದು ಕಡೆ ಕಡಿಮೆ ಮಟ್ಟದಲ್ಲಿ ನೋಡ್ಬಿಡ್ತಾರೋ ಅನ್ನೋ ಒಂದು ಭಾವನೆನೋ ಏನೋ ಗೊತ್ತಿಲ್ಲ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಅವರು ಈ ವಿಚಾರ ಅಂದರೆ, ಅಂಬೇಡ್ಕರ್ ಅವ್ರಿಗೆ ಅಷ್ಟು ಒಂದು ಅವಾಚ್ಯವಾಗಿ ಮಾತಾಡಿದ್ರು ನಮ್ಮ ಕೋಲಾರ ಜಿಲ್ಲೆಯಲ್ಲಿರೋಂಥ ಯುವಕರಿಗೆ ರಕ್ತ ಕುದೀತಾ ಇಲ್ಲ. ನಮ್ಮ ಕೋಲಾರ ಜಿಲ್ಲೆಯಲ್ಲಿರೋಂಥ ಸಂಘಟನೆ ಅಂದರೆ, ಗ್ರಾಮಗಳಲ್ಲಿ ಕಟ್ಕೊಂಡಿರ್ತಾರಲ್ಲ ಮಹಿಳಾ ಸಂಘಟನೆ ಮತ್ತು ಅಂಬೇಡ್ಕರ್ ಯುವಕರ ಸಂಘಟನೆ ಅಂತ, ಈ ಒಂದು ಸಂಘದ ಮುಖಂಡರು ಎದ್ದೇಳ್ತಾ ಇಲ್ಲ. ನಿನ್ನೆ ಏನು ಮಾಡ್ತಾರೆ, ಬಿಜಾಪುರದಲ್ಲಿ ಮಾಡ್ತಾರೆ ಹೋರಾಟ, ಇದೇ ಅಮಿತ್ ಶಾ ವಿಚಾರವಾಗಿ. 75,000 ಜನ ಸೇರ್ತಾರೆ ಆ ಹೋರಾಟದಲ್ಲಿ. ಅತಿ ದೊಡ್ಡ ಹೋರಾಟ ಬಿಜಾಪುರದಲ್ಲಿ. ಅದು ಗುಲ್ಬರ್ಗಾದಲ್ಲಿ 50,000 ಜನ, ಬಿಜಾಪುರದಲ್ಲಿ 75,000 ಜನ. ಹೋರಾಟಗಳು ಹುಟ್ಟಿರೋಂಥನೆಲ್ಲ ಕೋಲಾರ ಜಿಲ್ಲೆಯಲ್ಲಿ 1,00,000 ಜನ ಸೇರಿ ನಾವು ಹೋರಾಟ ಮಾಡಿಲ್ಲ ಅಂದರೆ ನಮ್ಮನ್ನು ಯೋಗ್ಯಸ್ಥರು ಅನ್ನಲ್ಲ. ದಯವಿಟ್ಟು ಎಲ್ಲ ಹುಡುಗರಿಗೂ ನಾನು ಹೇಳ್ತಾ ಇದ್ದೀನಿ, ಇವತ್ತು ಸಂಜೆ ನೀವು ಎಲ್ಲರೂ ಕೂತ್ಕೊಂಡು ನಿಮ್ಮ ಗ್ರಾಮಗಳಲ್ಲಿ ಮೀಟಿಂಗ್ ಹಾಕಬೇಕು. ಎಲ್ಲ ಹುಡುಗರು ಹೋರಾಟದಲ್ಲಿ ಭಾಗವಹಿಸಬೇಕು. 3ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ನಚ್ಕತ್ ನಿಲಯದಿಂದ ಬಂದ್ ಸ್ಟಾರ್ಟ್ ಆಗ್ತೈತೆ. 8 ಗಂಟೆಯಿಂದ 6 ಗಂಟೆ ತನಕ ಎಲ್ಲ ಸಂಘಟನೆ ಮುಖಂಡರುಗಳು ಎಲ್ಲರೂ ಸೇರಿ ಈ ಒಂದು ಬಂದ್ನ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡ್ತಾರೆ. ಯಾವ ಗ್ರಾಮಸ್ಥರು, 1300 ಹಳ್ಳಿ ಇದೆ ಕೋಲಾರ ಜಿಲ್ಲೆಯಲ್ಲಿ, 1300 ಹಳ್ಳಿ ಗ್ರಾಮಸ್ಥರು ಕೂಡ, ಎಲ್ಲ ಅಂಬೇಡ್ಕರ್ ಯುವಕರ ಸಂಘದವರು ಕೂಡ ಇವತ್ತು ಸಂಜೆ ಮೀಟಿಂಗ್ ಮಾಡಿ 3ನೇ ತಾರೀಕು ನಡೆಯುವಂಥ ಬಂದ್ಗೆ ನೀವೆಲ್ಲರೂ ಬರಬೇಕು. ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಯಾಕಂದರೆ ಅಂಬೇಡ್ಕರ್ ಅವ್ರನ್ನ, ಅವನು ಯಾರೋ 3rd ಕ್ಲಾಸ್ ವ್ಯಕ್ತಿ, ಅಷ್ಟೆಲ್ಲ ಮಾತುಗಳು ಅಂದಾಗ ನಿಮ್ಮ ರಕ್ತ ಕುದೀತಾ ಇಲ್ಲ ಅಂದರೆ ಹುಲಿ ಹಾಲು ಕುಡಿದಿರೋಂಥ ಮಕ್ಕಳೆಲ್ಲ ಅನಿಸ್ತಾ ಇದೆ ನನಗೆ. ಯಾರು ಹೋರಾಟದಲ್ಲಿ ಬರ್ತಾರೋ, ಯಾರು ಹೋರಾಟದಲ್ಲಿ ಯಾರು ಬಂದಲ್ಲಿ ಭಾಗವಹಿಸ್ತಾರೋ, ಇವರೇ ನಿಜವಾದ ಅಂಬೇಡ್ಕರ್ ಮಕ್ಕಳು, ಇವರೇ ನಿಜವಾದ ಹುಲಿ ಹಾಲು ಕುಡಿದಿರೋಂಥ ಮಕ್ಕಳು. ಯಾರು ಭಾಗವಹಿಸಲ್ಲೋ ಹೋರಾಟದಲ್ಲಿ, ಇವ್ರನ್ನ ಅಂಬೇಡ್ಕರ್ ಅವರ ಅಭಿಮಾನಿಗಳು, ಅನುಯಾಯಿಗಳು ಅಂತ ಹೇಳೋದಕ್ಕೆ ನಾನು ಇಷ್ಟಪಡಲ್ಲ. ಎಲ್ಲರೂ ಬಂದನ್ನ ಯಶಸ್ವಿ ಮಾಡಿ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.